ಯಾಕ್ರಿ ಅಕ್ಕ, ನೀವು ಯಾಕೆ ಮನೆ ಬೀಗ ಹಾಕಿದ್ದೀರಾ? ಅಷ್ಟೇ ಕಣಮ್ಮ, ಮನೆ ಬೀಗ ಹಾಕಿದ್ದಾಯ್ತು, ನೀವು ಬಾಡಿಗೆ ಕೊಡೋದಿಲ್ಲ ಅನ್ನೋದು ಗೊತ್ತಾಯ್ತು ಎಲ್ಲ ನನಗೆ ವಿಷಯ. ಅದಕ್ಕೋಸ್ಕರನ ಇವಾಗ ಮನೆ ಬೀಗ ಹಾಕಿದ್ದೀನಿ. ನೀವು ಬಾಡಿಗೆ ದುಡ್ಡು ಕೊಟ್ಬಿಟ್ಟು ಆಮೇಲೆ ಮನೆ ಖಾಲಿ ಮಾಡ್ಕೊಂಡು ಹೋಗಿ. ಇವಾಗ ಫಸ್ಟ್ ಬಾಡಿಗೆ ದುಡ್ಡು ತೊಗೊಂಬನ್ರಿ ಅಷ್ಟೇ. ಒಂದು ತಿಂಗಳದ್ದು ಹೆಚ್ಚಾಗಿ ನನಗೆ ಬಾಡಿಗೆ ಕೊಡ್ರಿ. ದುಡ್ಡು ಕೊಟ್ಟರೆ ಮಾತ್ರ ನಿಮಗೆ ಬಾಡಿಗೆ ಕೊಡ್ತೀನಿ. ಇಲ್ಲ ಇವಾಗ ಏನು ಬಾಡಿಗೆ ಕೊಡಬೇಕು ಅದನ್ನು ಕೊಟ್ಟು ನೀವು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಡ್ರಿ. ಅಲ್ಲ, ಹಿಂಗೆ ಸಡನ್ನಾಗಿ ಬಂದು ನಿಮ್ಮ ಮನೆ ಬೀಗ ಹಾಕಿದ್ರೆ ಹೆಂಗೆ? ನಾವು ಹೆಂಗೆ ಮಾಡಬೇಕು? ನೀವು ಹಿಂಗೆ ಮಾಡಿದ್ರೆ ಹೆಂಗೆ ಮಾಡ್ಬೇಕು ಆಂಟಿ? ಹೇಳಿಲ್ವಾ 2 ತಿಂಗಳದ್ದು ಒಂದೇ ಸತಿ ಕೊಡ್ತೀವಿ ಮನೆ ಬಾಡಿಗೆನ ಅಂತ ಹೇಳಿ? ಹೇಳಿದ್ಮೇಲೂ ನೀವು ಯಾಕಂಟಿ ಇವಾಗ ಹಿಂಗೆ ಬೀಗ ಹಾಕಿದ್ದೀರಾ? ಇಲ್ಲ ಕಣಮ್ಮ, ನನಗೆ ನಿಮ್ಮ ಬುದ್ಧಿ ಎಲ್ಲ ಗೊತ್ತಾಯಿತು, ಹೆಂಗೆ ಏನು ಅಂತ ಹೇಳಿ ನನಗೆಲ್ಲ ವಿಷಯ ಗೊತ್ತಾಯಿತು. ಅದಕ್ಕೋಸ್ಕರನ ನಾನು ಇವಾಗ ಮನೆ ಬೀಗ ಹಾಕಿದ್ದೀನಿ. ಫಸ್ಟು ನೀವು ಮನೆ ಬಾಡಿಗೆ ಕೊಡ್ರಿ. ಮನೆ ಬಾಡಿಗೆ ಕೊಡ್ದಲೇ ನಾನಂತೂ ಮನೆ ಬೀಗ ತೆಗಿಯೋದಿಲ್ಲ ಅಷ್ಟೇ. ಅದೇನು ಮಾಡ್ತಿರೋ ಗೊತ್ತಿಲ್ಲ. ಅಯ್ಯೋ ಕೊಡ್ತೀವಿ, 1-2 ದಿವಸ ಯಾವುದೋ ದುಡ್ಡು ಬರಬೇಕಕ್ಕ, ಅದಕ್ಕೆ ಕೊಡ್ತೀವಕ್ಕ. 1-2 ದಿನ ಸುಧಾರ್ಸಕ್ಕ. ಅಯ್ಯೋ ಇಷ್ಟೊಂದು ಇದು ಮಾಡಬಾರ್ದಕ್ಕ. 1 ತಿಂಗಳು 2 ತಿಂಗಳು ನೋಡಬೇಕು. ಅಯ್ಯೋ ನೀವಿನ್ನೂ 1 ತಿಂಗಳು ಬಾಡಿಗೆ ಕೊಡಬೇಕು ಅಂತೇಳಿ ಹಿಂಗೆ ಮಾಡ್ತಾ ಇದ್ದೀರಣ್ಣ. ಅಮ್ಮ ನೀವೇನು ಹೇಳಿದ್ರು ಸರಿನೇ, ಅಷ್ಟೇ. ನನ್ನ ಕಂಡ್ರಿಷನ್ ಅಂದರೆ ಕಂಡ್ರಿಷನ್ನು. ನಾನು ತುಂಬ ಕಂಡ್ರಿಷನಾಗಿ ನಾನು ಯಾರಿಗೆ ಆಗಲಿ ಕರೆಕ್ಟಾಗಿ ನನಗೆಲ್ಲ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಕರೆಕ್ಟಾಗಿ ಬಾಡಿಗೆ ಕೇಳ್ತೀನಿ ಅಷ್ಟೇ. ನಾನು ವ್ಯವಸ್ಥೆ ಏನಾದರೂ ಇಲ್ಲ ಅಂತ ಹೇಳ್ಬಿಡ್ರಿ ನೀವು ನಮ್ಮ ಮನೆಗೆ. ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ ಮೇಲೆ ನಾವು ಹಂಗೆ ಬಾಡಿಗೆ ಇಸ್ಕೋಬೇಕು ತಾನೆ? ನೀವು ಬಾಡಿಗೆ ಕೊಡ್ದಂಗೆ ಹಂಗೆ ಇದ್ಬಿಟ್ರೆ ಮನೆಗೆ ನಾವೇನು ಮಾಡಲಿ? ನೀವು ಹಂಗೆ ಖಾಲಿ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ನಾನೇನಮ್ಮ ಮಾಡಲಿ? ಬಾಡಿಗೆ ಕೊಡಲ್ಲ ಅನ್ನೋದು ವಿಷಯ ಗೊತ್ತಾಯಿತು ನನಗೆ. ಬೇರೆ ಯಾರು ಹೇಳಿಲ್ಲ, ರುದ್ರೇಶ ಹೇಳ್ದ. ರುದ್ರೇಶ ತಗೊಂಡಿದ್ದು, ರುದ್ರೇಶ ಹೇಳಿದ್ದು. ರುದ್ರೇಶ್ ಅವ್ರು ಹೇಳಿದ್ರಾ? ನಾನು ಅವ್ನು ಕೇಳಿದೆ, ಬಂದಿದ್ದಲ್ಲಪ್ಪ ನೀನು ಅಂತ. ಇಲ್ಲ ಅಕ್ಕ ಕೊಡೋದಿಲ್ಲ, ಖಾಲಿ ಮಾಡಿಸೋ ಅವ್ರಿಗೆ, ಅವ್ರನ್ನೇ ಕೇಳಿ ಇರೋರ್ನ ಅಂತ ಹೇಳ್ದೆ. ಅಡ್ವಾನ್ಸ್ ಕೊಟ್ಟಿರೋದಕ್ಕೂ ಅದಕ್ಕೂ ಈಗ ಬಾಡಿಗೆ ಮುರಿಕೋ, ಕೊಡಲಿಲ್ಲ ಅಂತಂದರೆ ಅದಕ್ಕೆ ಬಾಡಿಗೆ ಬಾಡಿಗೆ ಮುರಿಕೊಂಡು ನೀನು ನನಗೆ ವಾಪಸ್ ಕೊಡು ಅಂತ ಹೇಳ್ದೆ. ರುದ್ರೇಶ್ ಕೊಟ್ಟಿದ್ದು ನನಗೆ ಅಡ್ವಾನ್ಸು. ಅದಕ್ಕೆ ಅವ್ನು ನನಗೆಲ್ಲ ವಿಷಯ ಹೇಳ್ದೆ. ಎಂಥ ಇದು ಏನು ನೀವೆಂಥವ್ರು ಅಂತ ಹೇಳಿ ನನಗೆಲ್ಲ ವಿಷಯ ಹೇಳಿದ್ದಾಯ್ತು ರುದ್ರೇಶು. ಅದಕ್ಕೇ ಇಲ್ಲಿಂದ ಖಾಲಿ ಮಾಡಿರಿ ಫಸ್ಟ್ ನೀವು. ನೀವು ಬಾಡಿಗೆ ಕೊಟ್ಟು ಖಾಲಿ ಮಾಡಿರಿ ಅಷ್ಟೇ. ಅಯ್ಯೋ ದೇವ್ರೆ, ಮತ್ತೆ ಇವಾಗ ಅಡ್ವಾನ್ಸ್ ಐತಲ್ಲ ಅದ್ರಾಗೆ ಮುರಿ ಕೇಳ್ರಿ ಬಾಡಿಗೆನ. ಇವಾಗ ಅಡ್ವಾನ್ಸ್ ಕೊಟ್ಟಿದ್ದೀವಿ ತಾನೇ? ನೀನು ಯಾವಾಗಮ್ಮ ಕೊಟ್ಟಿದ್ದೆ ನನಗೆ ಅಡ್ವಾನ್ಸು? ನನಗೆ ರುದ್ರೇಶ್ ಅವ್ರು ಕೊಟ್ಟಿದ್ದು. ರುದ್ರೇಶ್ ಅವ್ರು ನನಗೆ ತೊಗೊಂಬಂದು ಕೊಟ್ಟಿದ್ರು ಅಡ್ವಾನ್ಸ. ನೀವು ಯಾರು ನನಗೇನು ಕೊಟ್ಟಿಲ್ಲ. ಅದಕ್ಕೋಸ್ಕರ ಇವಾಗ ಅವ್ರ ಹತ್ರನೇ ಬಾಡಿಗೆ ಇಸ್ಕೊಳ್ಳಿ ಅಂತ ಹೇಳವ್ರೆ. ಅದಕ್ಕೇ ನಾನು ಅವನ್ನ ನಂಬಿದ್ದೆ ತುಂಬ ಚೆನ್ನಾಗಿ, ಒಳ್ಳೆಯವನು ಅಂತ. ಅದಕ್ಕೆ ಒಳ್ಳೆ ಮನುಷ್ಯ ಅವನು. ಅವನು ಎಲ್ಲ ವಿಷಯ ಹೇಳ್ದ. ಫಸ್ಟ್ ಅವ್ರನ್ನ ಮನೆಯಿಂದ ಖಾಲಿ ಮಾಡ್ಸಕ್ಕ ಅವ್ರ ಬಾಡಿಗೆ ಕೊಡೋದಿಲ್ಲ ಅಂತ ಹೇಳವನೆ. ಅಯ್ಯೋ ಸುಪ್ಪಿ, ಯಾಕೆ ಸುಪ್ಪಿ, ಯಾಕೆ ಓನರಮ್ಮ ಗಲಾಟೆ ಮಾಡ್ತೈತೆ? ನೋಡು ಚಂಪಾಕ, ಇವಾಗ ಹೆಂಗೆ ಗಲಾಟೆ ಮಾಡ್ತಾ ಇದ್ದಾರೆ. ನಮ್ಮ ಬಾಡಿಗೆ ದುಡ್ಡು ಕೊಟ್ಟಿಲ್ಲ ಮನೆದ ಅಂತ ಹೇಳಿ ಗಲಾಟೆ ಮಾಡ್ತಾ ಇದ್ದಾರೆ ನೋಡು. ನಾವು ಇವಾಗ ಪಾನಿಪುರಿ ಅಂಗಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೋಸ್ಕರನ 1-2 ದಿನ ಸುಧಾರಿಸು. 1-2 ದಿನ ಸುಧಾರಿಸಿರೆ ಕೊಡ್ತೀವಿ. 1-2 ದಿವಸ ಸುಧಾರ್ಸಕ್ಕೆ ಕೊಡ್ತೀವಿ. 1-2 ದಿನ ಟೈಮ್ ಕೊಡು ಸಾಕು. ಬೇರೆ ನೀನೇನು ಕೊಡಬೇಡ. 1-2 ದಿವಸ ಕೊಟ್ಟರೆ ಸಾಕು ನಮಗೆ ಟೈಮು. ಅಯ್ಯೋ ದೇವ್ರೆ, ಬಾಡಿಗೆ ಕೊಟ್ಟಿಲ್ಲ ಅಂತ ಬೀಗ ಹಾಕೈತೇನು ಓನರಮ್ಮ? ಅಮ್ಮ ನೀನು ಏನು ಹೇಳಿದ್ರು ಸರಿನೇ. ನಾನು ಹೇಳೋದೇನೋ ಇಷ್ಟೇ, ನನಗೆ ಬಾಡಿಗೆ ಕೊಡಬೇಕು. ಬಾಡಿಗೆ ಕೊಟ್ಟು ನಿನ್ನ ಮನೆ ಖಾಲಿ ಮಾಡ್ಕೊಂಡು ಹೋಗು ಅಷ್ಟೇ. ಇಲ್ಲ ನನಗೆ 1-2-3 ತಿಂಗಳು ಬಾಡಿಗೆ ಹೆಚ್ಚೇ ಕೊಡು. ಆಮೇಲೆ ಬೇಕಾದರೆ ನೀನು ಮನೆಗಿರು ಅಷ್ಟೇ. ಬಾಡಿಗೆ ಹೆಚ್ಚೇ ಕೊಡ್ಬೇಕು ನನಗೆ. ಹಿಂಗೆ ಆದರೆ ಆಗೋದಿಲ್ಲ. ಹಿಂಗೆ ಮನೆ ಬಾಡಿಗೆ ಕೊಡಲಿಲ್ಲ ಅಂತಂದ್ರೆ ನಮ್ಗೆ ವರ್ಕೌಟ್ ಆಗೋದಿಲ್ಲಮ್ಮ. ನಾವು ಕಟ್ಸಿದ್ದಕ್ಕೂ ನಾವೆಲ್ಲ ಬಂಡವಾಳ ಹಾಕಿದ್ದಕ್ಕೂ ನಮಗೆ ಸ್ವಲ್ಪ ಅದರಲ್ಲಿ ಏನಾದರೂ ಹುಟ್ಟಬೇಕಲ್ಲಮ್ಮ. ನಾವು ಬಂಡವಾಳ ಹಾಕಿದ್ದಕ್ಕೆ ನಮಗೇನು ಬರುತ್ತೆ? ಮತ್ತೆ ನಾವು ಎಷ್ಟೊಂದು ಬಂಡವಾಳ ಹಾಕಿ ಎಲ್ಲ ರಿಪೇರಿ ಮಾಡಿಸೋದಾಗಲಿ ಪ್ರತಿಯೊಂದು ವ್ಯವಸ್ಥೆ ಮಾಡಿಸ್ಕೊಟ್ಟಿದ್ದೀವಿ. ನಾವು ಲಕ್ಷ ಖರ್ಚು ಮಾಡಿರೋದು ಕಣಮ್ಮ. ನೀವು ಬಾಡಿಗೆ ಕೊಡಲಿಲ್ಲ ಅಂತಂದರೆ ನಮಗೇನೂ ಉಳಿಯೋದಿಲ್ಲ. ಎಮ್ಮೆ ನಿಂತಳಾಗೆ ಅವಳೆ. ಅಯ್ಯೇ ದೇವ್ರೆ, ನನ್ನ ಮಗನೇ ಹೇಳಿದ್ನಂತೆ ನೋಡೆ. ಅಲ್ಲ ನಿಮ್ಮ ಅಂಕಲ್ ಎಂಥದ್ದು ಮಾಡ್ತಾ ಇದ್ದಾನೆ ಸುಪ್ಪಿ. ನನ್ನ ಮಗ ಏನಂತವನಾಗವನೆ. ಹಿಂಗೆ ಮಾಡ್ಬೇಕಂತ ನಮಗೆ ಎಲ್ಲಿ ಇದ್ದ? ನಾವು ಯಾಕಾದರೂ ಬಂದ್ವೋ ಏನೋ ಮಂಗೆ ಆಗ್ತೈತಿ. ಇದೊಳ್ಳೆ ಸವಾಸ ಆಯ್ತಲ್ಲಪ್ಪ. ಇವತ್ತು ಬೀದಾಗ ನಿಂತಮ್ಮ ಅಂತ ಪರಿಸ್ಥಿತಿ ಬಂತು ನಮಗೆ. ನೋಡಮ್ಮ, ಎಂಥ ಕೆಲಸ ಆಯ್ತು ನೋಡು. ಇವಾಗ ಏನು ಮಾಡ್ತೀರಾ? ನನ್ನ ಹತ್ರನೂ ಇಲ್ಲಮ್ಮ. ನಾನು ಬೇಕಾದರೆ ಕೊಡ್ತಿದ್ದೆ, ಒಂದೆರಡು ಸಹಾಯ ಮಾಡ್ತಿದ್ದೆ. ನನ್ನ ತಂದೆಗೂ ಇಲ್ಲ ಕಣೆ ಸುಪ್ಪಿ. ಅಲ್ಲ ಈ ಅಮ್ಮ ಏನು ಆಡ್ತಾಳೆ? ಅಷ್ಟೊಂದು ಮನೆ ಬಾಡಿಗೆ ಬರ್ತೈತೆ, ಏನು ಕಂಜೂಸ್ ಆಡ್ತಾಳೆ ಯಪ್ಪ. ಕೋಟಿಗಟ್ಟಲೆ ಮಸ್ತಾಗಿ ಉಟ್ಕೊಂಡವಳೆ. ಉಟ್ಕೊಂಡಿದ್ರು ನೋಡಿ ಹಿಂಗೆ ಆಡ್ತಾ ಇದ್ದಾಳೆ. ಅಯ್ಯೋ ದೇವ್ರೆ, ಅಲ್ಲ ಇವಳಿಗೆ ಏನು ಬಂದೈತೆ ಹಿಂಗೆ ಆಡ್ತಾ ಇದ್ದಾಳೆ? ಏನು ದುಡ್ಡು ಏನು ಕಡಿಮೆ ಆಗೈತೆ 1 ತಿಂಗಳು ಬಾಡಿಗೆಗೆ? ಅಲ್ಲ ನಾವು ನೋಡಮ್ಮ ಎಂಥವನು. ಅಯ್ಯಪ್ಪ, ಹಿಂಗೆ ಮೋಸ ಮಾಡ್ಬೇಕಂತ ಎಲ್ಲಿಂದ ಕಾತ್ಕೊಂಡಿದ್ದ ಏನೋ ನಮಗೆ. ದರಿದ್ರದವ್ನು ಇವತ್ತು ಅವನೇ ನಮ್ಮ ಬೀದಿಗೆ ಬರೋಂಗೆ ಮಾಡ್ದ. ಅವನು ನಂಬ್ಕೊಂಡು ಬಂದಿದ್ದಕ್ಕೆ ಇವತ್ತು ನೋಡು ಅವನಿಂದಲೇ ಹೆಂಗಾಯ್ತು. ನೋಡಮ್ಮ, ನಾವು ಅವ್ನು ನಂಬ್ಕೊಂಡು ಅವನಿಗೋಸ್ಕರ ನಾನು ಬಂದೆ. ಬಿಡು ನೋಡ್ಕೊಂತಾನೆ, ನನಗೆ ಕಷ್ಟಕ್ಕೆ ಆಗ್ತಾನೆ ಅಂತೇಳಿ ಇವತ್ತು ಅವನೇ ನಮಗೆ ಕಷ್ಟ ಅಂತ ಒಂದು ದೊಡ್ಡದ. ಅಯ್ಯಮ್ಮಂತಾಗೆ ಅವನೇ ಹೇಳಿರೋದು ಮನೆ ಖಾಲಿ ಮಾಡಿಸೋ ಅಂತ ಹೇಳಿ. ನನ್ನ ಮಗನೇ ಹೇಳಿರೋದು ಅಲ್ವಪ್ಪ ನನ್ನ ಮಗ. ನೋಡು ಹಿಂಗೆ ಮಾಡಬೇಕು ಅಂತ ನಮಗೆ ಎಲ್ಲಿ ಕಾತ್ಕೊಂಡಿದ್ನೋ ಏನೋ. ಮನೆ ಹಾಳಾಗೋಗ. ಅಲ್ಲ ಇಂಥವು ಮಾಡಬೇಕು ಅಂತ
ನನಗಂತೂ ಏನು ಮಾತಾಡಬೇಕು ಏನು ಅನ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಅಷ್ಟು ಸಿಟ್ಟು ಬತ್ತೈತೆ. ಇವಾಗ ಏನು ಮಾಡೋದಪ್ಪ, ಬೀಗ ಹಾಕ್ಯಂಡು ಹೋಗ್ಯಾಳ ಮನೇದು ಅಮ್ಮಂಗೆ ಆಗ್ತೈತಿ ನೋಡಿ. ನಾವು ಅಲ್ಗೆ ಹೋಗಿ ಬರೋ ಅಷ್ಟೊತ್ತಿಗೆ ಅವಳು ಬೀಗ ಹಾಕ್ಯವಳಲ್ಲ. ಇವಾಗ ಹೆಂಗೆ ಮಾಡೋಣ ಹೇಳು? ಹೆಂಗೆ ಮಾಡೋಕ್ಕಾಗಲ್ಲ, ಅವಳಿಗೆ 2-3 ತಿಂಗಳು ಬಾಡಿಗೆ ಕೊಡ್ಬೇಕಂತೆ. ಇವಾಗ ಈ ತಿಂಗ್ಳದ್ದು ಬೇರೆ ಕೊಡಬೇಕಾ, ನೆಕ್ಸ್ಟ್ ತಿಂಗಳದು ಇನ್ನೊಂದು ತಿಂಗಳು ಹೆಚ್ಚಾಗಿ ಬಾಡಿಗೆ ಕೊಟ್ಟರೆ ಅಂತ ಅವಳು ಕೊಡೋದು. ಏಪ್ಪ ದುಡ್ಡು ಅಂತ ಸಾಯ್ತಾಳೆ. ಏನು ದುಡ್ಡೇನು ಹೊತ್ಕೊಂಡು ಹೋಗ್ತಾಳೆ ಅಮ್ಮಂಗೆ. ಬೀಗ ಹಾಕ್ಯವಳಮ್ಮ, ಏನು ಮಾಡೋಣ? ಮನೆ ಖಾಲಿ ಮಾಡೋಕ್ಕೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲಿಗೆ ಹೋಗೋಣ ಏನೋ ಅಮ್ಮಂಗೆ ಆಗೈತೆ ಹೋಗತ್ತೆ. ಇವಾಗ ಬೀದೆ ನಿನ್ಕಂಬಂಥ ಪರಿಸ್ಥಿತಿ ಬಂತು. ಬೀಗ ಹಾಕ್ಯವಳು, ಇವಾಗ ಏನು ಮಾಡೋಣಮ್ಮ? ಅಯ್ಯಮ್ಮ ಹಂಗೆ ಭಾರಿ ಸ್ಟ್ರಾಂಗ್ ಅಮ್ಮ. ಓನರಮ್ಮ ತುಂಬ ಸ್ಟ್ರಾಂಗು. ಕೊಡಲಿಲ್ಲ ಅಂತಂದರೆ ಅಯ್ಯಮ್ಮ ಹಂಗೆ ಮಾಡೋದು ಯಾರಿಗೆ ಆಗಲಿ. 1 ತಿಂಗಳು ನೋಡ್ತಾಳೆ, 1.5 ತಿಂಗಳು ನೋಡ್ತಾಳೆ. ತಿಂಗಳ ಮೇಲೆ 2-3 ದಿವಸ ಆಗೋಷ್ಟೊತ್ತಿಗೆ ಬಾಡಿಗೆ ಕೊಟ್ಟರೆ ಮಾತ್ರ. ವಾರ 15 ದಿವಸ ಆಗೈತೆ ಅಂದರೆ ಅಮ್ಮ ಹಂಗೇನೆ ಹೋಗಿ ಅಮ್ಮನ ಮನೆಗೆ ಬಂದಿದ್ರು. ನೀವು ಎಲ್ಲಾದರೂ ಬೇರೆ ನೋಡ್ಕೋಬೋದಾಯಿತು, ಬೇರೆ ಎಲ್ಲಾದರೂ ನೋಡ್ಕೇಳ್ರಿ ಸುಮ್ಮನೆ. ಅಮ್ಮನ ಮನೆ ಬಿಟ್ಟು ಅದೇನು ಬಾಡಿಗೆ ಕೊಟ್ಟು ಬೇರೆ ಕಡೆಗೆ ಹೋಗ್ರಿ, ಅಷ್ಟೇ ಮಾಡೋದು. ಇವಳ್ದೇನೈತೆ ಬಾಡಿಗೆ 6,000ನ ಅದನ್ನು ತಗೊಂಬಂದು ಕೊಡೋಣ. ಇವಳ್ದು ಬಾಡಿಗೆ ಕೊಟ್ಬಿಟ್ಟು ನಾವು ಆಮೇಲೆ ಮುಂದಿನ ತಿಂಗಳು ಬೇರೆ ಮನೆಗೆ ಯಾವ್ದಾರ ಒಂದು ಸಣ್ಣ ರೂಮ್ ಅಂತದೊಂದು ಸಾಕು, ಒಂದು 2-3 ಸಾವಿರ ಆಗೋ ಅಂಥದ್ದು ಸಣ್ಣದಾಗಿರೋದು ಮಾಡ್ಕೊಂಡು ಇರೋಣ ಸಾಕು. ಚಿಕ್ಕದಾಗಿರೋದು ಮನೆ ಮಾಡ್ಕೊಂಬನ ಸಾಕು, ದೊಡ್ಡದಾಗಿರೋದೇನು ಬೇಡ. ನಮ್ಮಿಬ್ರೊಳಗೆ ಇಬ್ಬರೊಳಗೆ ಎಷ್ಟಾಗಬೇಕು ಅದಕ್ಕೆ ಚಿಕ್ಕದಾಗಿರೋದು ಮಾಡ್ಕೊಂಡು ಬೇರೆ ಮನೆ ಮಾಡ್ಕೊಂಬಕ್ಕಾಗುತ್ತವಾ? ಅಲ್ಲಿ ಹೆಂಗೋ ಆಗುತ್ತೆ. ಇವಾಗ ಇದು ಮನೆ ಬಿಟ್ಟೋಗ ನೀವ್ದು ಅದನ್ನ ಬಾಡಿಗೆ ಕೊಟ್ಟರೆ ಅವಳು ನಮಗೆ ಅಡ್ವಾನ್ಸ್ ಎಲ್ಲ ವಾಪಸ್ ಕೊಡ್ತಾಳೆ. ಬಾಡಿಗೆ ಕೊಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಹೊರ್ಟೋಗ್ಬಿಡೋಣ. ಅದೇ ಅಡ್ವಾನ್ಸ್ ತಗೊಂಡೋಗಿ ಬೇರೆ ಕಡೆಗೆ ಕೊಡೋಣ ಅಷ್ಟೇ. ಅದು ದುಡ್ಡ ನಿಮ್ಮ ದೊಡ್ಡಮ್ಮನ ಏನೋ ಇದ್ರೆ ಇಸ್ಕೊಂಡು ಬರೋಣ, ಬಾಯಿಲಿ ಹೋಗೋಣ. ಅಯ್ಯೋ ಆ ದೊಡ್ಡಮ್ಮ ಏನನ್ನುತ್ತೋ ಏನೋ. ಆ ದೊಡ್ಡಮ್ಮ ಕೊಡೋದಿಲ್ಲ ಕಣಮ್ಮ, ಎಷ್ಟು ಕೇಳಿದ್ರು ಕೊಡಲ್ಲ. ಆ ದೊಡ್ಡಮ್ಮನ ನೆಚ್ಕೊಂಡಿದ್ರೆ ಆಯ್ತಲ್ಲ. ಕೊಡುತ್ತೆ ಅಂತ ಕೊಡೋದಿಲ್ಲ. ಏನು ಮಾಡೋದು? ಇಲ್ಲ ಅಂತಂದರೆ ಅವ್ರ ಮನೆಗೆ ಹೋಗಿರೋಣ ಬಾ. ಏನು ಮಾಡೋಕ್ಕಾಗಲ್ಲ. ಅಯ್ಯೋ ಯಾಕೆ ಇಲ್ಲಿ ನಿಂತ್ಕೊಂಡಿದ್ರಾ? ಬೀಗ ಹಾಕಿದೆ ದೊಡ್ಡಮ್ಮ. ಓನರಮ್ಮ ಬಂದು ಬೀಗ ಹಾಕಿದೆ ಮನೆಗೆ, ಬಾಡಿಗೆ ಕೊಟ್ಟಿಲ್ಲ ಅಂತ ಹೇಳಿ. ಅಯ್ಯೋ ದೇವ್ರೆ, ಹೌದೇನು? ಅಯ್ಯೋ ಎಂಥ ಕೆಲಸ ಆಯಿತು ನೋಡು. ಬರ್ರಿ ಹೋಗ, ನಮ್ಮ ಮನೆಗೆ ಇನ್ನೇನು ಮಾಡೋಕ್ಕಾಗುತ್ತೆ? ಅಂಗಡಿ ವ್ಯಾಪಾರ ಮಾಡ್ಕೊಂಡು ಅಲ್ಲೇ ಇರೋಕ್ಕಾಗುತ್ತೆ. ಬರ್ರಿ. ಅಂಗಡಿ ಇರೋ ತಕ್ಕ ಇನ್ನೇನು ಮಾಡೋಕ್ಕಾಗುತ್ತೆ? ನಮ್ಮ ಮನೆಯಾಗೆ ಇರ್ರಿ. ಅಲ್ಲ ನಿಮ್ಮ ಮನೆಗೆ ಎಷ್ಟು ದಿವಸ ಅಂತಿರೋಕ್ಕಾಗುತ್ತೆ? ಅದಕ್ಕೋಸ್ಕರ ಇವಾಗ ನಾವು ಬೇರೆ ಕಡೆಗೆಲ್ಲ ನಾವು ಹೋಗೋಣ ಅಂತ ಇದೀವಿ ಕಣಕ್ಕ. ಅದಕ್ಕೆ ದುಡ್ಡು ಕೊಡು. ದುಡ್ಡಿದ್ರೆ ಬೇರೆ ಮನೆ ಮಾಡ್ಕೊಂಡು ಬೇರೆ ಕಡೆಗೆ ಹೋಗ್ತೀವಿ. ಸುಮ್ಮನೆ ಇವಾಗ ಏನು ಮಾಡೋಣ ಹೇಳು? ಇವಾಗ ಬೀಗ ಹಾಕಿ ನೋಡಿ, ಇವತ್ತು ನೋಡೋ ರಸ್ತೆ ನಿಂತಮ್ಮ ಅಂತ ಪರಿಸ್ಥಿತಿ ಬಂತು ನಮಗೆ. ಇವತ್ತು ನೋಡಿ ಮನೆ ಅಲ್ಲಿ ಬಿಟ್ಟು ಬಂದಿದ್ದಕ್ಕೆ, ಇರೋ ಮನೆ ಬಿಟ್ಟು ಬಂದಿದ್ದಕ್ಕೆ ಇವತ್ತು ಬೀದಿಗೆ ಬಿದ್ವಿ ನಾನು ನನ್ನ ಮಗಳು. ಏನಪ್ಪ ಇದು ನಮ್ಮ ಜೀವನ ಬರೀ ಎಲ್ಲ ಹಾಳಾಗೋಯ್ತು ಅನ್ನಿಸ್ತೈತೆ. ಅಲ್ಲ ನಿಖಿಲಮ್ಮ ನನ್ನ ಮಗಳ ಜೀವನ ಹಾಳು ಮಾಡ್ದ. ನನ್ನ ಮಗ ರುದ್ರೇಶಮ್ಮನೂ ನನಗೆ ಇಂಥ ಮೋಸ ಮಾಡಿ ಹಿಂಗೆ ಹೋದ. ಅದಕ್ಕೆ ಮತ್ತೆ ನನ್ನ ಮಕ್ಕಳನ್ನ ನೆಚ್ಕೊಂಡಿರಬಾರ್ದು, ನಾವು ದುಡ್ಕೊಂಡು ತಿನ್ನಬೇಕು ಅಂತ ಹೇಳೋದು. ದುಡಿಬೇಕು ನಾವತ್ತು, ನಮ್ಮ ಕೆಲಸ ಆಯ್ತು. ಅಯ್ಯೋ ದೇವ್ರೆ, ಇಂಥ ನನ್ನ ಮಕ್ಕಳನ್ನೆಲ್ಲ ನೆಚ್ಕೊಂಬಂದಿದ್ದಕ್ಕೆ ಹಿಂಗೆ ಆಗೋದು. ನನ್ನ ಮಗ ನೋಡಿ ನಮ್ಮ ಸುಪ್ಪಿ ಗಂಡ ಅವನೆಂಥ ಮೋಸ ಮಾಡೋದ. ಮೋಸ್ಕಾರ ಬರೀ ನಮಗೆ ಮೋಸ ಮಾಡೋರೆ ಸಿಗ್ತಾರೆ ಕಣೆ ಅಕ್ಕ. ಬಿಡು ಹೋಗ್ಲಿ, ಏನು ಮಾಡೋಕ್ಕಾಗುತ್ತೆ? ನಮ್ಮ ಮನೆಗೆ ಬರ್ರಿ, ಒಂದು ಸ್ವಲ್ಪ ದಿನ ನಮ್ಮ ಮನೆಯಾಗೆ ಇರಿರಂತೆ. ಏನು ಮಾಡೋಣ ಇವಾಗ? ಅಂಗಡಿ ಐತಲ್ಲ ಅಂತ ಹೇಳಿ ನನಗೆ ನನ್ನ ತಂಗಿಯರನ್ನ ಸ್ವಲ್ಪ ದಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋಣ? ಹೇಳಪ್ಪ ನಮ್ಮ ಅಕ್ಕ ಕರೀಲಿಲ್ಲ ಅಂಬದು ಬೇಡ. ಏನು ಮಾಡೋದು? ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ ಇದ್ದೀನಿ. ನೋಡ್ತಾ ಇರಿ, ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.